ಈಗ ನಿಮ್ಗೆ ಈಗ ಅಕ್ಷರದ ಮೇಲೆ ನಾವು ಮಾತಾಡ್ತಿರೋದ್ರಿಂದಾಗಿ ಕರೆಯೋ ಹೆಸರು ಬಗ್ಗೆ ಹೇಳಿದ್ರೆ, ಅಕ್ಷರ ಅಂದ್ರೆ ಬರವಣಿಗೆನೂ ಆಗತ್ತೆ. ನೀವು ಒಬ್ಬ ವ್ಯಕ್ತಿ ಬರೆಯುವ ಬರವಣಿಗೆಯಿಂದನೂ ಏನಾದ್ರೂ ಕಂಡುಕೊಳ್ತೀರಾ? ಅವ್ರಿಗೇನಾದ್ರೂ ಪರಿಹಾರ ಹೇಳ್ತೀರಾ? ಬರವಣಿಗೆ ಅವ್ರು ಬರೆಯುವಂತ ಇಲ್ಲ ಅದು ನಾವು ಕಂಡು ಬರಲ್ಲ. ನಮಗೆ ಮನುಷ್ಯನ ಹೆಸರು ಬೇಕು, ಅವರ ತಂದೆ ಹೆಸರು ಬೇಕು. ಅದ್ರ ಮೇಲೆ ಹೆಸರು ಕೊಡೋದು, ಅದ್ರ ಮೇಲೆ ಕರೆಕ್ಷನ್ ಮಾಡೋದು ಒಂದು. ಎರಡನೇ ಪಾಯಿಂಟು, ಈ ನೀ ತೀಮಿಯಿಂದ ಎಂಡ್ ಆಗದಿದ್ದಂಗೆ ನೋಡ್ಕೋಬೇಕು ಮ್ಯಾಕ್ಸಿಮಮ್. ನೀ ತೀಮಿ, ರಘುಪತಿ, ಅಶ್ವಿನಿ, ಅರುಂಧತಿ, ಜಯಂತಿ, ಆರತಿ, ಭಾರತಿ, ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಇರ್ತದೆ. ಯಶಸ್ಸು ಕಾಣ್ತಾರೆ. ದಾಂಪತ್ಯ ಜೀವನ ಹೊಡೆತ ಕೊಡುತ್ತೆ. ಸ್ವಲ್ಪ 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 ನಾರ್ಮಲ್ಗಿಂತ ಹೆಂಡತಿ ಒಂದು 100 ವರ್ಷ ಬದುಕಿದ್ರೆ ಗಂಡ 90. ಮೊದಲು ಹೋಗೋದು ಈ ನೀತಿಯರ ಗಂಡ ಅಥವಾ ಹೆಂಡತಿ. ರಘುಪತಿ ಭಟ್ಟು ಹೆಂಡತಿ ತೀರ್ಕೊಂಡ್ರು. ಸೊ ಈ ಥರ ಇದು ತುಂಬ ಕ್ಯಾಲ್ಕುಲೇಷನ್ ಇದೆ. ಈಗ ನಾವು ಇಲ್ಲಿ ಏನು ಮಾಡುವಾಗ 100ಕ್ಕೆ 100 ಹೇಳಿಬಿಟ್ರೆ ಮತ್ತೆ ನಮ್ಮ ಉಪಯೋಗ ಇಲ್ಲ ಯಾರಿಗೆ. ನಮ್ಮದಂತ ಸ್ವಲ್ಪ ಸೀಕ್ರೆಟನ್ನು ಉಳಿಸ್ಕೋಬೇಕಾಗತ್ತೆ. ಕ್ಯಾಲ್ಕುಲೇಷನ್ ಕೆಲವು ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅದನ್ನೆಲ್ಲ ಹೇಳಿ ಬರಲ್ಲ. ಈಗ ಒಂದು ಹೋಟ್ಲಲ್ಲಿ ಒಳ್ಳೆ ಊಟ ಇರುತ್ತೆ, ಅವ ಶೆಫ್ ಹತ್ರ ಹೋಗಿ ಮೆಥಡ್ ಇದಿಷ್ಟ ಹೇಳಲ್ಲ. ಅವ್ರು ಹೇಳಿದ್ರು ಮತ್ತೆ ಎಲ್ಲ ಕಲ್ತ್ಕೊಂಡ್ಬಿಟ್ಟು ಹೋಟ್ಲಿಗೆ ಬರೋಲ್ಲ, ಕಸ್ಟಮರ್ ಇಲ್ಲ. ಸೊ ಅದೇ ಥರ ನಮ್ಮ ಒಂದು ಪ್ರಾಧಾನ್ಯತೆ ಉಳಿಸ್ಕೋಬೇಕಾದ್ರೆ ನಾವು ಸ್ವಲ್ಪ ಕೆಲವು ಸೀಕ್ರೆಟ್ ಇರಲಿ ಅದನ್ನೆಲ್ಲ. ಹಾಗಾದ್ರೆ ಈಗ ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂದ್ರೆ ಎಲ್ಲಿ ಸಿಗ್ತೀರಿ, ಹ್ಯಾಕ್ ಸಿಗ್ತೀರಿ, ಯಾವ ಥರ ಸಜೆಷನ್ ಕೊಡ್ತೀರಿ? ಫೋನಲ್ಲಿ ಆಲ್ ಓವರ್ ಇಂಡಿಯಾದಿಂದ ಕಾಂಟ್ಯಾಕ್ಟ್ ಮಾಡ್ಬೋದು. US ಅಲ್ಲಿ ನಂದು 87 ಜನ ಇದ್ದಾರೆ ಫ್ಯಾಮಿಲಿ. 87 ಫ್ಯಾಮಿಲಿ USA ಅವರು ಇದ್ದಾರೆ. ನನ್ನ ಮೊಬೈಲ್ ಇದೆ, ಆಮೇಲೆ ತೋರಿಸ್ತೀನಿ. USA ಅಲ್ಲಿದೆ, ದುಬೈಲಿ ಸಹ ಒಂದು 10-15 ಫ್ಯಾಮಿಲಿ ಇದೆ. ಸೊ ಅವರೆಲ್ಲ ಕರೆಕ್ಟ್ ನಾನು ಇಲ್ಲಿ ಕೂತು ಅವ್ರಿಗೆ ಹೇಳ್ಬೇಕು. ನಾನು ಅವರೆಲ್ಲ ದೇ ಆರ್ ಪೇಯಿಂಗ್ ಇನ್ ಡಾಲರ್ಸ್ ಒಂದು. ಆಮೇಲೆ ಹಣದ ಇದಕ್ಕೆ ನಾನು ಇದನ್ನ ಮಾಡ್ತಾ ಇಲ್ಲ. ಇದ್ದವರು ಕೊಡ್ತಾರೆ, ಎಷ್ಟಂತ ಹೇಳಲ್ಲ. ಇಲ್ಲವರು ಸಾರಿ ಸರ್ ಅಂತಾರೆ, 100 ರೂಪಾಯಿ ಕೊಡ್ತಾರೆ, 200 ಕೊಡ್ತಾರೆ, 500 ಕೊಡ್ತಾರೆ. ಸೊ ನಾವು ಈ ರೇಟ್ ಫಿಕ್ಸ್ ಮಾಡಿಲ್ಲ. ನಮ್ಮ ಹತ್ರ ಕೆಲವು ಮಹಾನುಭಾವರು ಬಂದರು ಬೆಂಗಳೂರಿಂದ, ದೊಡ್ಡ ದೊಡ್ಡ ಜ್ಯೋತಿಷಿಗಳು, ನಮಗೂ ಟ್ರೈನಿಂಗ್ ಕೊಡಿ ಸರ್ ಅಂತ. ಆಮೇಲೆ ಕೇಳಿದ್ರೆ ಅವರು ಹೇಳ್ತಾರೆ ಅಲ್ಲಿ ಬೆಂಗಳೂರು 5,000 ಚಾರ್ಜ್ ಮಾಡ್ಬೋದು ಅಂತ. ಸೊ ಜನರ ಹತ್ರ ಹಣ ಹಿಡಿದು ಅವರೇ ಕಷ್ಟದಲ್ಲಿ ಇರ್ತಾರೆ ಮೊದಲೇ, ಅವ್ರ ಹತ್ರ ಮತ್ತೆ 5-10 ಅಂತೇಳಿ ಇದು ಮಾಡಿ ಬರೋದು. ನಾನು ಯಾರಿಗೂ ಇದನ್ನ ಹೇಳ್ಕೊಡ್ಲಿ, ನಾನೇ ಗುರು, ನಾನೇ ಶಿಷ್ಯರೇ ಇಲ್ಲ. ಆಯ್ತು. ಹಾಗಾದ್ರೆ ಈಗ ಕಷ್ಟದಲ್ಲಿದ್ದವ್ರು ಬಂದರು, ನಿಮ್ಮ ಹತ್ರ ಸಲಹೆ ತಗೊಂಡ್ರು, ಆಮೇಲೆ ಬಂದು ನಿಮಗೆ ಗುರುದಕ್ಷಿಣೆ ಅಂತ ಕೊಟ್ಟಿದ್ದಿದೆಯಾ? ಭಾಳ. ಇಲ್ಲಿ ನನ್ನ ಮನೆ ಬಂದು ಫ್ಲವರ್ ಬಗ್ಗೆ ಕೊಟ್ಟು ಹಾರಕ್ಕೆ ಸನ್ಮಾನ ಮಾಡಿದ್ದಿದೆ. ನಿನ್ನೆ ನಮ್ಮ ಉಡುಪಿಯಲ್ಲಿ ಭಾಗವತರು ಗೊತ್ತು, ಯಕ್ಷಗಾನ ಭಾಗವತ, ಸದಾಶಿವ ಮೀನ್ ಅಂತ ಬಂದಿದ್ರು, ಅವರು ಸನ್ಮಾನ ಮಾಡಿ ಹೋದರು. ನಮ್ಮ ಕೊಕ್ಕರ್ಣೆ ಅಂತ ಒಂದು ಮನೆ ದೇವರು ಇದೆ, ಅಲ್ಲಿ ಸಹ 4-5 ಕಡೆ ನಮ್ಗೆ ಸನ್ಮಾನವಾಗಿದೆ. ಆದರೆ ಇದನ್ನು ಹೇಳಲಿಕ್ಕೆ ಭಾಳ ಕಷ್ಟ ಜನರಿಗೆ, ಇಷ್ಟು ಟೈಮ್ ಬೇಕಾಗುತ್ತೆ ಇದಕ್ಕೆ. ಅವ್ರೇನು ಮಾಡ್ತಾರೆ, ಆಯ್ತು ಸರ್ ನಮ್ದು ಹೇಳಿ ಅಂತ ಗಡಿಬಿಡಿ ಮಾಡ್ತಾರೆ. ಗಡಿಬಿಡಿ ಮಾಡಿದ್ರೆ ಕೆಲಸ ಆಗಲ್ಲ. ಆಮೇಲೆ ಒಂದ್ಸತಿ ನಿಮ್ಮ ಹತ್ರ ಬಂದ್ರು, ನೀವು ಎಷ್ಟು ದಿವಸ ಟೈಮ್ ತಗೊಂಡು ಅವರಿಗೆ ಸಜೆಷನ್ ಮಾಡಿ? 2 days ಮುಂಚೆ ಅಪಾಯಿಂಟ್ಮೆಂಟ್ ತಗೋಬೇಕು. ನಾವು ಬೋರ್ಡಲ್ಲಿ ಮನೇಲಿ ಬೋರ್ಡ್ ಇದೆ, ಬೋರ್ಡಲ್ಲಿ ಹಾಕ್ತೀನಿ ನಾನು. ಇಂಥವರು ಕೆಲವರು ಹೇಳ್ತಾರೆ, ನಮ್ಮಲ್ಲಿ 90% ಜನ ನಾವು ಬಂದಿದ್ದು ಹೇಳಬೇಡ್ರಿ ಅಂತ ಹೇಳ್ತಾರೆ. ಗಂಡಿಗೆ ಗೊತ್ತಿಲ್ಲ, ಹೆಂಡತಿ ಬರ್ತಾರೆ, ಹೆಂಡತಿ ಗೊತ್ತಿಲ್ಲ, ಗಂಡ ಬರ್ತಾನೆ. ನಾವು ಹೌದು, ನಾವು ನಮ್ಮ ಧರ್ಮ ನಾವು ಸೀಕ್ರೆಟ್, ನನ್ನ ಬ್ರೋಷರ್ಲಿ ಅಥವಾ ಆನ್ಲೈನಲ್ಲೆಲ್ಲ ಇದೆ, ಅದು ಸೀಕ್ರೆಟ್ ಮೇಂಟೈನ್ ಮಾಡ್ತೀವಿ ಅಂತ ನಾವು ಹಾಕಿದ್ದೀವಿ ಅದರಲ್ಲಿ. ಸೊ ಪರ್ಸನಲ್ ಇದ್ರೆ ಬರ್ತಾರೆ, ಇಲ್ಲಾಂದ್ರೆ ಬರೋದಿಲ್ಲ ಅವರು. ಒಬ್ಬ ಪೊಲೀಸ್ ಅಧಿಕಾರಿ ಇರ್ತಾನೆ ಅಂತ ತಿಳ್ಕೊಳ್ಳಿ, ಹೆಂಡತಿಗೆ ತೊಂದರೆ ಆಗ್ತಾ ಇದೆ, ಸೊ ಅವಳು ಹೆದರ್ತಾಳೆ ಹೇಳಬೇಡಿ ಅಂತ. ಸೊ ಆ ಥರ ವಕೀಲ್ ಇರ್ತಾರೆ, ದೊಡ್ಡ ಪ್ರತಿವಾದ ರಾಜಕಾರಣಿ ಇರ್ತಾರೆ, ಪ್ರಭಾವಿತ ರಾಜಕಾರಣಿ, ಅವರೆಲ್ಲ ಫ್ಯಾಮಿಲಿ ಬರುವಾಗ ಸ್ವಲ್ಪ ನಮ್ಮ ಹತ್ರ ಹೇಳ್ಕೊಂಡು ಸರ್ ಗೊತ್ತಾಗಬಾರ್ದು, ಬೋರ್ಡಲ್ಲೂ ಬರಿಬೇಡಿ ಅಂತಾರೆ. ಮತ್ತೆ ಯಾರು ಬಂದವರು ಕೂತ್ಕಾಣ್ತದೆ ಎಷ್ಟು ಅಪಾರ್ಟ್ಮೆಂಟ್ ಇದೆ ಗೊತ್ತಿ ಅಂತ. ಸೊ ಅದಕ್ಕಾಗಿ ನಾವು ಸಹ ಅವರಿಗೆ ಸಹಕಾರವಾಗಿ ಅವರ ಸೀಕ್ರೆಟನ್ನು ಮೇಂಟೈನ್ ಮಾಡ್ತೀವಿ. ಮತ್ತು ಹುಬ್ಬಳ್ಳಿಯ ಮುದ್ರಾ ಕಾಲನಿ F ಬ್ಲಾಕಲ್ಲಿ ನಮ್ಮ ಮನೆ, ಅಲ್ಲಿ ಬರ್ತಾರೆ. 3rd ಫ್ಲೋರ್ನಿದೆ, ಹತ್ಕೊಂಡು ಬರ್ತಾರೆ, ಏಜ್ ಆದವರು ಪಾಪ ಬರ್ತಾರೆ. ಸೊ ನಮ್ಮ ಕೈಯಲ್ಲಿ ಎಷ್ಟಾಗ್ತದೆ ಅಷ್ಟು ಕೆಲಸ ಮಾಡ್ತೀವಿ ನಾವು. ಇದು ಒಂದು ನಮಗೆ ದೇವರು ಕೊಟ್ಟಂಥ ಆಶೀರ್ವಾದ ಅನ್ಬೋದು, ವರ ಅನ್ಬೋದು, ಏನು ಅನ್ಬೋದು. ನೋಡಿ, ಸಾವನ್ನು ಯಾರಿಗೂ ತಡಲಿಕ್ಕೆ, ಜಗತ್ತಿನಲ್ಲಿ ಯಾರನ್ನೂ ತಡಲಿಕ್ಕೆ ಬರಲ್ಲ, ನೋವನ್ನು ಕಡಿಮೆ ಮಾಡ್ಬೋದು. ಸಾವನ್ನು ತಡಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ, ನಿಶ್ಚಿತ. ದೇವರಿಗೆ ಸಾವಿದೆ, ಮನುಷ್ಯ ಎಲ್ಲಿ ಸುಮ್ಮನೆ. ಈ ಡಾಕ್ಟ್ರು ಬೆಂಕಿ ಕೊಟ್ಟು ನೋವನ್ನು ಕಂಟ್ರೋಲ್ ಮಾಡ್ತಾರೆ, ಸಾವನ್ನು ಕಂಟ್ರೋಲ್ ಆಗಲ್ಲ, ಸಾವೇ. ಅದಕ್ಕಾಗಿ ಏನು ಹೇಳ್ತೇನೆ, ಇವತ್ತು ಕರ್ನಾಟಕದಲ್ಲಿ ಯಾರೇ ಇದ್ರೂ ನೀವು ತ್ರಾಸಲ್ಲಿದ್ದರೆ, ನಾ ಹೇಳಿದ NM ಇಂದ ಲೆಟರ್ ಸ್ಟಾರ್ಟ್ ಆದವರು ಕಷ್ಟವನ್ನು ಪಡ್ತಾ ಇದ್ದರೆ, ಅಥವಾ ನಾ ಹೇಳಿದ ಲೆಕ್ಕದಲ್ಲಿ 3 ಇದ್ದರೆ ಡಿವೋರ್ಸು, 4 ಇದ್ದರೆ ಡೆತ್ತು, ಇಂಥದ್ದೆಲ್ಲ ಇದ್ದರೆ ತಾವು ಅದನ್ನ ಈ ಜೀ ಕನ್ನಡ ನಮಗೊಂದು ವೇದಿಕೆ ಕೊಟ್ಟಿದೆ, ನಿಮಗೂ ತುಂಬ ಧನ್ಯವಾದಗಳು. ಹಾಗೆ ಇದನ್ನು ಉಪಯೋಗಪಡಿಸ್ಕೊಳ್ಳಿ ಅಂತ ನಾನು ಎಲ್ಲ ಜನತೆಯಲ್ಲಿ ಬೇಡ್ಕೊಳ್ತೇನೆ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17,
ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.